ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಕತ್ತೀನಿ ಮತ್ತು ಪಪ್ ಸ್ಲೀವ್ ಹೇಳ್ಕೊಡಕತ್ತೀನಿ. ಅದೇ ಸುತ್ತಳತೆ 9.5 ಇಂಚ ಮತ್ತು ಹೈಟ್ 13 ಇಂಚ್ ಐತಿ. ಅದಕ್ಕೆ ನಾನು 13 ಇಂಚ್ ಹೈಟ್ ಐತಲ್ಲ ಅದಕ್ಕೆ ಪ್ಲಸ್ 1 ಇಂಚ್ ನಾ ಫಸ್ಟ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳಕತ್ತೀನಿ. 13ಕ್ಕೆ 1 ಇಂಚ್ ಕೂಡಿಸಿ 14 ಇಂಚ್ ಬರೀ ಬ್ಯಾಕ್ ಪಾರ್ಟ್ ಅಷ್ಟೇ ಹೇಳಕತ್ತೀನಿ. ಫ್ರಂಟ್ ಪಾರ್ಟಿಗೆ ಮತ್ತು ಸೈಜಸ್ ಚೇಂಜ್ ಆಕ್ಕವು, ಅವುಗಳನ್ನು ಹೇಳ್ತೀನಿ ನೋಡಿರಿ. 13 + 1 14 ಇಂಚ್ ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಾಕತ್ತೀನಿ ನಾನು. 13 + 1 14. ನೆಕ್ಸ್ಟ್ ಶೋಲ್ಡ್ರ್ ಇದು ನೆಕ್ 2 ಇಂಚು, ಟೋಟಲ್ ಶೋಲ್ಡ್ರ್ 5 ಇಂಚು. ಟೋಟಲ್ ಶೋಲ್ಡ್ರ್ 5 ಇಂಚ್ ಅಂದರೆ 2 ಇಂಚು ನೆಕ್, 3 ಇಂಚು ಶೋಲ್ಡ್ರ್ ತೊಗೋಬೇಕು. ನೆಕ್ ಲೆಂತ್ 9.5 ಐತೆ ಅವ್ರದ್ದು. 9.5 ಇಲ್ಲಿದು ಹಾಕ್ಕೊಂಡೆ. ಅವ್ರು ಒಂದು ಸ್ವಲ್ಪ ಬ್ರಾಡ್ ಯು ಹೇಳ್ಯಾರ, ಬ್ರಾಡ್ ಯು ಹೇಳ್ಯಾರ. ಅದಕ್ಕೆ ಬ್ರಾಡ್ ಯು ಹೇಳಿದ್ದಕ್ಕೆ ನಾ ಇಲ್ಲಿನೂ ನೆಕ್ಕನ್ನು ಕಟ್ ಮಾಡೋಂಗಿಲ್ಲ, ಜಸ್ಟ್ ಶೇಪಾಗಿ ಇಟ್ಕೊತೀನಿ. ಮತ್ತು 9.5 ಐತಿ, ಅದನ್ನು ಏನು ಮಾಡ್ತೀನಿ, ಬ್ಯಾಕ್ ಪಾರ್ಟಿಗೆ ಅರ್ಧ ಇಂಚ್ ಲೆಸ್ ಮಾಡ್ತೀನಿ. ಅರ್ಧ ಇಂಚ್ ಲೆಸ್ ಮಾಡಿ 9 ಇಂಚ್ ಮಾಡ್ತೀನಿ. 9 + 2 ಇಂಚ್ ಫಿಟ್ಟಿಂಗಿಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ, ಅದು 9 + 2 11 ಇಂಚು. 11 ಇಂಚ್ ಮಾರ್ಕ್ ಹಾಕ್ಕೊಂಡೀನಿ. ನೆಕ್ಸ್ಟ್ ಆರ್ಮೋಲ್ ಎಷ್ಟಪ್ಪ ಅಂದರೆ 5.5 ತೊಗೊಂಡಿನಿ. 5.5 ತೊಗೊಂಡು ಮಾರ್ಕ್ ಹಾಕಿ ನೆಕ್ಸ್ಟ್ ನೋಡಿರಿ ಇಲ್ಲಿ 9 ಇಂಚು ನಮ್ಮದು ನೋಡಿರಿ. 9 + 2 ಮಾರ್ಕ್ ಹಾಕ್ಕೊಂಡು ಇಲ್ಲಿ ಆರ್ಮೋಲ್ ಶೇಪ್ ಬ್ಯಾಕ್ ಪಾರ್ಟಿಗೆ 1.25 ಇಂಚ್ ತೊಗೋಬೇಕು. ಇವ್ರೊಂದು ಸ್ವಲ್ಪ ಸ್ಲಿಮ್ ಅದಾರ, 1.25 ಇಂಚ್ ಸಾಕಾಗ್ತೈತಿ. 1.25 ಇಂಚ್ ಸ್ವಲ್ಪ ದಪ್ಪ ಇದ್ರೆ ಅಷ್ಟೇ 1.5 ಇಂಚ್ ತೊಗೊತೀನಿ. ಇಲ್ಲಿ 1.25 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ವೇಸ್ಟ್ ಏಟ್ ಇವ್ರದ್ದು 28 ಐತಿ. 28 ಅಂದರೆ 7 ಇಂಚ್. 7 ಇಂಚಿಗೆ ನೋಡಿರಿ ಇಲ್ಲಿ ಹಾಕ್ಕೊಂಡಿನಿ ಮಾರ್ಕ್. 1 ಇಂಚ್ ಡಾಟಿಗೆ ಬ್ಯಾಕ್ ಡಾಟ್ ತೊಗೊತೀವಲ್ಲ ಅದು. ನೆಕ್ಸ್ಟ್ 2 ಇಂಚ್ ಫಿಟ್ಟಿಂಗಿಗೆ ಅದನ್ನು ಏನು ಮಾಡಬೇಕು, ಆ ಲೈನಿಗೆ ಕೂಡಿಸ್ಕೋಬೇಕಾಗ ಹಿಂಗೆ ಒಂದು ಲೈನ್ ಹಾಕ್ಕೊಂಡು ಹಾಕ್ಕೋಬೇಕು. ಅದರ ಬಾಜು ಇದನ್ನೇನು 2 ಇಂಚ್ ಏನೈತೆ ನೋಡು ಫಿಟ್ಟಿಂಗಿಗೆ ನಾವು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ ಅದು. ಇಲ್ಲಿ ನಾನು ಕಂಪಲ್ಸರಿ ಎಲ್ಲ ಬ್ಲೌಸಿಗೂ ಈ ರೀತಿ ಅರ್ಧ ಇಂಚ್ ಕ್ರಾಸ್ ಹಂಗೆ ಕಟ್ ಮಾಡ್ಕೋಬೇಕು. ಅಂದ್ರೆ ಬ್ಲೌಸಲ್ಲಿ ಯಾವುದೂ ರಿಂಕಲ್ಸ್ ಬೀಳಂಗಿಲ್ಲ ಆರ್ಮೋಲ್ ತೆಳಗೆ. ಅದಕ್ಕೆ ನಾನು ನೋಡಿರಿ ಇಲ್ಲ ನಾನು ಏನಕ್ಕೇನು ಕಟ್ ಮಾಡೋಂಗಿಲ್ಲ, ಜಸ್ಟ್ ಬರೀ ಇದನ್ನಷ್ಟು ಕಟ್ ಮಾಡಿಕೊಂಡು ಹಂಗೆ ಸ್ಟ್ರೇಟ್ ಕಟ್ ಮಾಡಿಕೊಂಡು ನೆಕ್ಕನ್ನು ಆರ್ಮೋಲ್ ಅದೆಲ್ಲ ತಕ್ಕೊಂಡು ಇಟ್ಕೋತೀನಿ. ಅಂದರೆ ಇವರು ಬ್ರಾಡ್ ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಕ್ಯಾನ್ವಾಸನ್ನು ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡು ಬಿಟ್ಟೀನಿ. ಈ ರೀತಿಯಾಗಿ ಮಾಡಬೇಕು. ಮಾಡಿ ಬ್ಯಾಕ್ ಪಾರ್ಟ್ ನೋಡಿ ಈ ರೀತಿ ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ. ಮತ್ತು ಫ್ರಂಟ್ ಪಾರ್ಟಿಗೆ ಬೇರೆ ಮೆಜರ್ಮೆಂಟ್ ಆಗ್ತೈತಿ, ಬ್ಯಾಕ್ ಪಾರ್ಟಿಗೆ ಮೆಜರ್ಮೆಂಟ್ ಬೇರೆ ಆಗ್ತೈತಿ. ನಾ ಈಗ ಬ್ಯಾಕ್ ಪಾರ್ಟಿಂದು ಇದು ಹಾಕ್ತೀನಿ ನೋಡಿರಿ. ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ ಬಟ್ಟೆ ಬ್ಯಾಕ್ ಪಾರ್ಟಿಗೆ. ಬಟ್ಟೆ ಹೆಚ್ಚಿಗೆ ಬೇಕಾಗತ್ತಲ್ಲ, ಒಂದು ಇಂಚ್ ಅಷ್ಟು, 1 ಇಂಚಿನಷ್ಟು ಹೆಚ್ಚಿಗೆ ಫೋಲ್ಡ್ ಮಾಡಿ ತೆಗಿಬೇಕು ನಾವು. ತೆಗೆದು ನಾನು ಏನು ಮಾಡ್ತೀನಿ, ಬಟ್ಟೆ ನಾನು ಸ್ವಲ್ಪ ವೇಸ್ಟ್ ಮಾಡೋಕ್ಕಿಂತ ಏನಂತೇಳಿ ಇಲ್ಲೇನ ಸ್ವಲ್ಪ ಎಷ್ಟು ಬೇಕಷ್ಟು ಇದನ್ನು ಮಾಡಿಕೊಂಡು ಈ ರೀತಿಯಾಗಿ ನಾ ಯಾವುದೇ ಬ್ಲೌಸ್ ಕಟ್ ಮಾಡಬೇಕು ಒಂದು ಸ್ವಲ್ಪ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಬೇರೆಯೇ ತೆಗಿತೀನಿ ನೋಡಿರಿ. ಇಲ್ಲಿ ನಾ ಏನು ಮಾಡಿದೆ, ಶೋಲ್ಡ್ರ್ 5.5 ಇಂಚ್ ತೊಗೊಂಡೆ. 5.5 ಇಂಚ್ ತೊಗೊಂಡು 2.5 ಇಂಚ್ ನೆಕ್, 3 ಇಂಚ್ ಶೋಲ್ಡ್ರ್ ಒಳಗೆ ಯಾವುದೇ ವೇರಿಯೇಷನ್ ಮಾಡುವಂಗಿಲ್ಲ. ನೆಕ್ ಒಳಗೆ 2.5 ಇಂಚ್. ಯಾಕೆ ನೆಕ್ 2.5 ಇಂಚ್ ತೊಗೊಂಡೆ ಅಂದ್ರೆ ನಮ್ಮ ತೆಳಗಿನ ಸೈಡ್ ಏನಾಗುತ್ತೆ, ಉಕ್ಕಿನ ಪಟ್ಟಿ ಕಾಜಿನ ಪಟ್ಟಿ ಹಚ್ತೀವಲ್ಲ ಅಲ್ಲಿ ನಮಗೆ ಹೋಗುತ್ತೆ. ಅದಕ್ಕೆ ನಾನು ಮಾಡಿದೆ. ನೆಕ್ಸ್ಟ್ ಇದು ಆರ್ಮೋಲ್ 5.5 ತೊಗೊಂಡೆ ಸೇಮ್. ನೆಕ್ಸ್ಟ್ ಲೆಂತ್ ಏನು ಮಾಡಿದ್ನಿ ಅಂದ್ರೆ 13 + 2 ತೊಗೊಂಡೆ. ಇಲ್ಲ 13 ರೆಡಿ ಬ್ಲೌಸ್ ಐತೆ ಅವ್ರದ್ದು, +2 ಇಂಚ್ ತೊಗೊಂಡು ನೆಕ್ಸ್ಟ್ ನೆಕ್ ಲೆಂತ್ ತೆಳಗಿನ ಫ್ರಂಟ್ 6 ಇಂಚ್. ಇಲ್ಲೇನು ಅದು 2.5 ತೊಗೋಬೇಕು, ತೆಳಗಿನ ಮ್ಯಾಗಿನ 2.5 ತೊಗೋಬೇಕು. ತೊಗೊಂಡು ಈ ರೀತಿ ರೌಂಡ್ ಶೇಪ್ ಹಾಕಿದೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಇಲ್ಲಿ 3.5 ಇಂಚ್, ಇಲ್ಲಿ 3 ಇಂಚ್ ಇದನ್ನು ಹಿಂಗೆ ಮಾರ್ಕ್ ಹಾಕಬೇಕು. ಮಾರ್ಕ್ ಹಾಕ್ಕೊಂಡು ಈ ರೀತಿ ಬೋರ್ಡ್ ಶೇಪ್ನಾಗ ಒಂದು ಮಾರ್ಕ್ ಹಾಕಬೇಕು. ನೆಕ್ಸ್ಟ್ ಇಲ್ಲೇ ನೋಡೋಕು ಇಲ್ಲಿ ಸಹ ಹೆಂಗೆ ಬ್ಯಾಕ್ ಪಾರ್ಟಲ್ಲಿ ಇದು ಮಾಡಿವಲ್ಲ ಹಂಗೆ ಅರ್ಧ ಇಂಚನ್ನು ಎಕ್ಸ್ಟ್ರಾ ಕಟ್ ಮಾಡಬೇಕು, ಅದನ್ನು ತೆಗಿಬೇಕು. ಇಷ್ಟ ಆದಮೇಲೆ ನಾವು ಕಟ್ ಮಾಡಿ ತೆಗಿಯೋದು ನೋಡಿರಿ. ನಾನು ಯಾವಾಗಲೂ ಕ್ರಾಸ್ ಪಟ್ಟಿನ 4 ಪೀಸ್ ತೊಗೋತೀನಿ. ಯಾವುದೇ ಬ್ಲೌಸ್ ಇರಲಿ, ಬಟ್ಟೆ ಭಾಳ ದಪ್ಪ ಐತೆ ಅಂದ್ರೆ ಅಷ್ಟೇ 2 ಪೀಸ್ ತೊಗೋತೀನಿ. ಆಲ್ಮೋಸ್ಟ್ ನಾನು ಎಲ್ಲ ಬ್ಲೌಸಿಗೂ ಎಷ್ಟಪ್ಪ ಅಂದ್ರೆ 4 ಪೀಸ್ ತೊಗೊಂಡೇ ಬಿಟ್ಟೀನಿ. ಅದಕ್ಕೆ ನಾನು ಈಗ 4 ಪೀಸ್ ತಗೋತೀನಿ ನೋಡಿಲ್ಲ. ಅರ್ಧ ಇಂಚ್ ನಾನು ಕಟ್ ಮಾಡಿ ತೆಗೆದೆ. ಕ್ರಾಸ್ ಪಟ್ಟಿ ಒಳಗೂ ತಗೊಂಡಿಲ್ಲ, ಅಲ್ಲಿನೂ ತೊಗೊಂಡು ಒಟ್ಟು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಬಿಡ್ಬೇಕು ಅದನ್ನು. ನೆಕ್ ತೆಗೆದೆ. ನೆಕ್ಸ್ಟ್ ಇದು ಆರ್ಮೋಲ್ ಒಂದು ಇಲ್ಲ
ಪೋನಾ ಇಂಚ್ ಆರ್ಮೋಲ್ ಶೇಪ್ ಹಾಕ್ಕೊಳಕ್ಕೆ ಪೋನಾ ಇಂಚ್ ತೊಗೊಂಡಿದ್ದೆ ನಾನು. ತೊಗೊಂಡು ಶೇಪ್ ಹಾಕ್ಕೊಂಡು ಇದನ್ನು ಮಾಡಿದೆ. ಈ ರೀತಿಯಾಗಿ ನಾವು ಶೇಪ್ ಕರೆಕ್ಟಾಗಿ ಹಿಂಗೆ ತೊಗೊಂಡ್ವಿ ಅಂದ್ರೆ ಆರ್ಮೋಲ್ಸ್ ಒಳಗೆ ಯಾವುದೇ ರಿಂಕಲ್ಸ್ ಬರೋಂಗಿಲ್ಲ, ಯಾವುದೇ ಎಕ್ಸ್ಟ್ರಾ ಬಟ್ಟೆ ಉಳಿಯೋಂಗಿಲ್ಲ, ಪಪ್ಸ್ ಟೈಪ್ ಹಿಂಗೆ ಉಬ್ಬಿ ನಿಂದ್ರಲ್ಲ. ಈ ರೀತಿಯಾಗಿ ಒಂದು ಸ್ವಲ್ಪ ಕರೆಕ್ಟಾಗಿ ಪುನಃ ಇಂಚ್ ತೊಗೊಂಡು ನೋಡಿರಿ 4 ಪೀಸ್ ತೊಗೋಬೇಕಾದ್ರೆ ಅಲ್ಲಿ ಬಟ್ಟೆ ಉಳಿದಿತ್ತು ಅಂತ ಅಲ್ಲೇ ಕವರ್ ಮಾಡಿಕೊಂಡೆ ಅದನ್ನು. ನೋಡಿರಿ ಅದು ಎಷ್ಟಿತ್ತು ಅಷ್ಟೇ ಅದನ್ನು ಫೋಲ್ಡ್ ಮಾಡಿ ಇಲ್ಲಿ ನಮ್ಮ 4 ಪೀಸ್ ಬಂದುಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ. ಅಂದರೆ ನಮಗೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಎಲ್ಲ ಬಟ್ಟೆನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಸ್ಟಿಚ್ಚಿಂಗ್ ಮಾಡ್ಬೇಕಾದ್ರೆ ಎಲ್ಲ ಈಗ ಅವೈಲೇಬಲ್ ಇತ್ತಪ್ಪ ಅಂದರೆ ಈಸಿಯಾಗಿ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ರೆಡಿಯಾಗಿ. ನಾವು ನೋಡಿರಿ ಇದು ಈ ಕಡೆ ಸೈಡ್ ಬರ್ಬೇಕಂತ ನಾನು ಇಲ್ಲೊಂದು ಮಾರ್ಕ್ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಎರಡೂ ಸೈಡ್ ಒಂದು ಸ್ವಲ್ಪ ಶೇಪ್ ಸೇಮ್ ಇರ್ತೈತಿ ಹೈಟ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಮಾರ್ಕ್ ಮಾಡಿ ತೆಗೆದುಬಿಡ್ತೀನಿ. ನೋಡಿರಿ ಇದು ಬ್ಯಾಕ್ ಪಾರ್ಟಿಗೆ ಬೆನ್ ಪಟ್ಟಿ ಹೆಚ್ಚಕ್ಕೆ ಬರ್ತೈತೇನೋ ಅಂಥೇಳಿ ಈ ರೀತಿಯಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲೆಲ್ಲ ಏನು ಪಾರ್ಟ್ಸ್ ಬಟ್ಟೆ ಉಳಿದೈತೆ ಎಲ್ಲನೂ ಅದರೊಳಗೆ ನಾನು ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ಟೆ. ಅಂದ್ರೆ ನಮಗೇನಾಗ್ತೈತಪ್ಪ ಅವನ್ನೆಲ್ಲ ಕುಡಿಸಿ ಒಂದು ಗುಂಪಿನ ಹಾಕ್ಕೊಂಡು ಇಟ್ಕೊಂಡ್ಬಿಟ್ವಿ ಅಂದ್ರೆ ಎಷ್ಟು ನಮ್ಗೆ ಎಲ್ಲಿ ಕಳಿಯೋದು ಇಲ್ಲ. ಹೊಲಿಬೇಕಾದ್ರೆ ಈಸಿಯಾಗಿ ತೊಗೊಂಡು ಹೊಲಿಯೋಕೆ ಈಸಿ ಆಗ್ತೈತಿ. ಇದು ನೋಡಿ ಉಕ್ಕಿನ ಪಟ್ಟಿ ಮಾಡೋಕ್ಕೆ ಬರ್ತೈತೆ ಅಂತೇಳಿ ಇದನ್ನೂ ಒಂದು ತೆಗೆದಿಟ್ಕೊಂಡೆ ಉಕ್ಕಿನ ಪಟ್ಟಿ ಮಾಡೋಕ್ಕೆ. ಈ ರೀತಿಯಾಗಿ ನಾವು ಎಲ್ಲ ಪಟ್ಟಿಗಳನ್ನು ನಾವು ಅಂದ್ರೆ ಬಟ್ಟೆಗೆ ಹೆಂಗಾರು ನಮ್ಗೆ ಪೀಸಾಗಿ ಉಳ್ದೇ ಬಿಟ್ಟೈತೆ. ಆ ಪೀಸ್ ಬದಲಿ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ತೆಗೆದು ಬಿಟ್ಬಿಟ್ವಿ ಅಂದ್ರೆ ನಮಗೆ ಹೊಲಿಬೇಕಾರೆ ಕ್ಲೀನಾಗಿ ಸಿಕ್ಬಿಡ್ತೈತಿ. ಇರುತ್ತೆ ನೋಡಿರಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಇದನ್ನು ಹಾಕ್ಕೊಂಡೆ. ಮೇನ್ ಫ್ಯಾಬ್ರಿಕ್ ಮೇಲೆ ನೋಡಿರಿ ಕ್ರಾಸ್ ಬೆಲ್ಟ್. ಇವು ಮೇನ್ ಫ್ಯಾಬ್ರಿಕ್ನ 2 ಪೀಸ್ ತೆಗಿಬೇಕು. ಲೈನಿಂಗ್ ಫ್ಯಾಬ್ರಿಕ್ನಷ್ಟೇ 4 ಪೀಸ್ ತೊಗೋಬೇಕು. ತೊಗೊಂಡು ನೋಡಿರಿ ಕಟ್ ಮಾಡಿ ತೆಗೆದೆ. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟ್ ಒಳಗೂ ನಾನು ಯಾವುದೇ ನೆಕ್ ಪಾರ್ಟನ್ನು ಇಲ್ಲಿ ಸಹ ತೆಗಿಯೋಂಗಿಲ್ಲ. ಸ್ಟ್ರೈಟ್ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಇಟ್ಟಾದಮೇಲೆ ನಾನು ಈಗ ಇದು ಬಟ್ಟೆ ಒಂದು ಸ್ವಲ್ಪ ಭಾಳ ಸ್ವಲ್ಪ ಸಿಂಥೆಟಿಕ್ ಟೈಪ್ ಇತ್ತಿದ್ದು ಡಿಸೈನ್ ಐತಿ, ಸಿಂಥೆಟಿಕ್ ಇತ್ತು. ಇದು ಮಸ್ತ್ ಎಲ್ಲರೂ ಅಳಿಗಾಡಿ ಮತ್ತೆಲ್ಲರ ಬಟ್ಟೆ ಕಡಿಮೆ ಬೀಳಬಾರ್ದು ಅಂತೇಳಿ ಒಂದು ಸ್ವಲ್ಪ ಆ ಕಡೆ ಟ್ರೈ ಮಾಡಿ ನೋಡಿ ಕಟ್ ಮಾಡಿದೆ. ಆಯಿತು ಸ್ವಲ್ಪ ಸರಿದಾಡ್ತು ಅಂದ್ರೆ ನಮಗೆ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತೈತಿ. ಮತ್ತು ಅಟ್ಯಾಚ್ ಮಾಡ್ಕೊತ ಕುಂದ್ರೋದಾಗ್ತೈತಿ. ಹಿಂಗಾಗಿ ಕಟ್ ಮಾಡಿ ನೀಟಾಗಿ ಗುಂಪಿನ ಹಾಕ್ಕೊಂಡಿನಿ ಎಲ್ಲದಕ್ಕೂ. ಹಿಂಗೆ ನಂಗೆ ಎತ್ತಿಟ್ರೂ ನಂಗೆ ಎಲ್ಲಿ ಏನೂ ಮಿಸ್ ಆಗಂಗಿಲ್ಲ ಬಟ್ಟೆ. ಹಿಂಗಾಗಿ ಎಲ್ಲನೂ ಇದಾಯಿತು. ಈ ಸ್ಲೀವ್ ಹೆಂಗೆ ಹೇಳ್ಯಾರಪ್ಪ ಅಂದ್ರೆ ಫುಲ್ ಪಪ್ ಹೇಳ್ಯಾರ. ಫುಲ್ ಪಪ್ ಅಂದ್ರೆ ಪೂರ್ತಿ ರೌಂಡ್ ಪಪ್ ಬರ್ಬೇಕಂತವ್ರಿಗೆ. ರೌಂಡ್ ಪಪ್ ಬರ್ಬೇಕಂತೇಳಿ ಅದನ್ನು ತೆಳಗೆ ಎಕ್ಸ್ಟ್ರಾ ಪಟ್ಟಿ ಐತಲ್ಲ ಅದನ್ನು ಒಂದು ಅರ್ಧ ಇಂಚ್ 1 ಇಂಚಿನಷ್ಟು ಒಂದು ಪಟ್ಟಿ ಕೊಡ್ರಿ ಅಂತಂದು ಹಿಂಗೆ ಇದು ಮಾಡ್ಯಾರ. ಈ ಬ್ಲೌಸಿಗೆ ಅವ್ರು ಕಸ್ಟಮೈಸ್ಡ್ ಐತಿದು. ಅಂದ್ರೆ ಅವ್ರು ಹೆಂಗೆ ಇದು ಮಾಡ್ಯಾರ ಆ ರೀತಿ ಹೊಲಿಬೇಕಾಗೈತಿ. ನೆಕ್ಸ್ಟ್ ಪಫ್ ಇದು ಸ್ಲೀವ್ ಇದ್ದಾಗ ನಮ್ಗೇನು ಬಟ್ಟೆ ಭಾಳ ಬೇಕಾಗ್ತೈತಿ ಅಂತೇಳಿ ಇದು ಹೈಟಿಗೆ ನಾನು 5.5 ಇಂಚು ಒಂದು ಸ್ವಲ್ಪ 1 ಇಂಚ್ ಹೆಚ್ಚಿಗೆ ನಾನು ಇಟ್ಕೊಂಡು ಅವ್ರಿಗೆ ಬೇಕಾಗಿ ಇದು ಒಂದು 4 ಇಂಚು ಪ್ಲಸ್ 1 ಇಂಚ್ ಪಟ್ಟಿ ಬರುತ್ತೆ. ಆದರೂ ನಾವು ಒಂದಿಷ್ಟು ಹೆಚ್ಚಿಗೆ ಇರಲಿ ಅಂಥೇಳಿ 5 ಇಂಚ್ವರೆಗೂ 5.5 ಇಂಚ್ವರೆಗೂ ಹೈಟಿಗೆ ಕಟ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ. ಈಗೇನೆ ನೋಡಿರಿ ಇದನ್ನಿಷ್ಟು ಇಟ್ಕೊಂಡು ನಾವು ಇದನ್ನು ಹಾಕ್ಕೊಂಬಿಡೋದು. ಜಸ್ಟ್ ಒಂದು ಗುಂಪಿನ ಹಾಕ್ಕೊಂಡು ಅವನ್ನೆಲ್ಲ ನೀಟಾಗಿ ಮಾಡಿಕೊಂಡು ಗುಂಪಿನ ಹಾಕ್ಕೊಂಡು ಇದು ವಿಡ್ತಿಗೆ ಎಷ್ಟೈತೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ. ಈಗ ವಿಡ್ತಿಗೆ ಎಷ್ಟೈತೆ ಅಂದ್ರೆ 15 ಇಂಚ್ ಐತಿ. ಎಷ್ಟೈತಿ 15 ಇಂಚ್. ನೆಕ್ಸ್ಟ್ ಹೈಟಿಗೆ 5.5 ಇಂಚ್ ಐತಿ. ಇಲ್ಲಿ 3.5ವರೆಗೂ ನಾವು ತೊಗೋಬೋದು. ಯಾಕಂದ್ರೆ ಒಂದು ಸ್ವಲ್ಪ ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ಅಲ್ಟ್ರೇಷನ್ ಸ್ವಲ್ಪ ಏನಾರ ಆಗುತ್ತೆ. 3.5 ಇಂಚ್ವರೆಗೂ ತೊಗೊಂಡೆ. ನಮ್ಮ ಸ್ಟಿಚ್ ಮಾಡುವ ಹೊತ್ತಿನಾಗ ಇದ್ರದ್ದು ಪೂರ್ತಿ ಕರೆಕ್ಟ್ ಎಲ್ಲ ಸ್ಟಿಚ್ ಆದಮೇಲೆ ಪಫ್ ಸ್ಲೀವ್ ಎಲ್ಲ ಸ್ಟಿಚ್ ಆದಮೇಲೆ ಅಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಫಿನಿಶಿಂಗ್ ಕರೆಕ್ಟಾಗಿ. ನಾನು ಯಾವುದೇ ಬಟ್ಟೆ ಕಡಿಮೆ ಬೀಳಬಾರ್ದು ಅಂತೇಳಿ ಈ ರೀತಿ ಇರುವಾಗ 1 ಇಂಚ್ ಹೆಚ್ಚಿಗೆ ಇರುವಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ನಾವೇನಾದರೂ ಅಡ್ಜಸ್ಟ್ ಮಾಡೋಕೆ ಬರ್ತೈತಿ. ಇಲ್ಲ ಬಟ್ಟೆ ಕಡಿಮೆ ಬಿತ್ತಪ್ಪ ಅಂದ್ರೆ ಮತ್ತು ಅಟ್ಯಾಚ್ ಮಾಡೋ ಪರಿಸ್ಥಿತಿ ಬರೋದು ಬೇಡ ಅಂತೇಳಿ ನಾನು ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಇಟ್ಕೊಂಡು ಕಟ್ ಮಾಡಿರ್ತೀನಿ. ನೋಡಿರಿ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿಯಾಗಿ ನನಗೆ ಇಲ್ಲಿಂದ ಇಲ್ಲ 8 ಇಂಚ್ವರೆಗೂ ಇದನ್ನು ಹಿಡಿತೀನಿ, ಪ್ಲೇಟ್ಸ್ ಹಿಡಿತೀನಿ. ಯಾಕಂದ್ರೆ ಫುಲ್ ಪಪ್ ಬರಬೇಕಂತಂದಾರಲ್ಲ, ಫುಲ್ ಆರ್ಮೋಲ್ ರೌಂಡ್ ಕವರ್ ಆಗಬೇಕಂತಂದಾರ. ಅದಕ್ಕೆ ನಾನು 8 ಇಂಚ್ವರೆಗೂ ತೊಗೊಂಡಿನಿ. ಈ ರೀತಿಯಾಗಿ ಜಸ್ಟ್ ಎಲ್ಲಿ ನಾವು 8 ಇಂಚಿಗೆ ಮಾರ್ಕ್ ಹಾಕಿ ಅಲ್ಲಿ ತನಕ ಅಷ್ಟು ಶೇಪ್ ಹಾಕ್ಕೊಂಡು
ಬ್ಲೌಸ್ ರೆಡಿ ಮಾಡ್ಕೊಂಬಿಡ್ಬೇಕು ನೋಡಿರಿ. ಇಷ್ಟು ಸರ್ದಾಡಿದ್ರು ನಂಗೆ ಬಟ್ಟೆನ ನೋಡಿರಿ ಇಷ್ಟು ಇದು ಮಾಡಿಬಿಟ್ರೆ ಮತ್ತು ನೀಟಾಗಿ ಸಿಕ್ಬಿಡುತ್ತೆ. ಯಾಕೆ ನಾವು ಗುಂಪಿನ ಯೂಸ್ ಮಾಡಿದ್ರ ಸಲುವಾಗಿ ಯಾವುದೇ ಬಟ್ಟೆ ಆ ಕಡೆ ಈ ಕಡೆ ಸರ್ದಾಡಂಗಿಲ್ಲ. ಗುಂಪಿನ ಎಷ್ಟು ಯೂಸ್ ಮಾಡ್ತೀವಲ್ಲ ಅಷ್ಟು ನಮ್ಗೆ ನೋಡಿರಿ ಅಲ್ಲಿ 8 ಇಂಚಿಗೆ ನಾನು ಏನು ಮಾರ್ಕ್ ಹಾಕಿನಲ್ಲ ಅಲ್ಲಿ ಒಂದು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡೆ ನಾನು. ಅಂದ್ರೆ ನಾವು ಹೊಲಿಯೋಬಿಟ್ಟು ಮುಂದೆ ನಮಗೆ ಏನಾಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ನಾವು ಸ್ಟಿಚ್ ಮಾಡಬೇಕು ಅಂತೇಳಿ ನಮಗೆ ಐಡಿಯಾ ಸಿಗುತ್ತೆ ಅಂಥೇಳಿ ನಾನು ಈ ರೀತಿ ಮಾಡಿಕೊಂಡೆ. ಇದನ್ನು ನಾನೆಲ್ಲ ಫಿನಿಶಿಂಗ್ನು ನಾನು ಸ್ಟಿಚಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ಆದಷ್ಟು ಬೇಗ ಅದನ್ನೂ ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ನೋಡಿರಿ ಈಗೆಲ್ಲ ರೆಡಿ ಆದವು ಪೀಸ್. ನೋಡಿ ಇದು ಪಟ್ಟಿ ಕೊಡ್ಲಿಕ್ಕೆ ಅದು ಪಟ್ಟಿ ಅದಕ್ಕೆ ಹಾಕಿ ಒಂದು ಗುಂಪಿನ ಹಾಕಿ ಇಟ್ಬಿಟ್ಟೆ. ನಾನು ಬಟ್ಟೆ ತಗೊಂಡ್ರೆ ಸ್ಲೀವ್ ರೆಡಿ ಮಾಡ್ಲಿಕ್ಕೆ ನಂಗೆ ಈಜಿ ಸಿಕ್ಬಿಡ್ತೈತಿ. ಇಲ್ಲೇನು ಮಿಸ್ ಆಗೋಂಗಿಲ್ಲ. ಅದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವು ಇವೇನು ಗುಂಡು ಪಟ್ಟಿ ಕಾಜಿನ ಪಟ್ಟಿ ಏನು ಎಕ್ಸ್ಟ್ರಾ ಪಟ್ಟಿ ಕಟ್ ಮಾಡ್ಕೊಂಡು ಅವನ್ನ ಇಷ್ಟು ಕೂಡಿಸಿ ಒಂದು ಏನು ಮಾಡಿದೆ ಗುಂಪಿನ ಹಾಕಿ ಇಟ್ಬಿಡೋದು. ಮತ್ತು ಇದನ್ನ ಒಂದು ತಗೊಳ್ಳಿಲ್ಲ ನಾನಿಲ್ಲಿ ಕಾಜಿನ ಪಟ್ಟಿ, ಉಕ್ಕಿನ ಪಟ್ಟಿ, ಉಕ್ಕಿನ ಮನೆ ಪಟ್ಟಿ ಕೊಡ್ತೀವಲ್ಲ ಅದನ್ನು ತಗೊಳ್ಳಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಮತ್ತು ಅದೊಂದು ಐತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆತಂತೇಳಿ ನಾನು ಈ ರೀತಿಯಾಗಿ ಒಂದು 2-2.5 ಇಂಚಿನಷ್ಟು ಅಗಲನಷ್ಟು ಒಂದು ಕಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅಂದ್ರೆ ನಮಗೆ ಹೊಲಿದ ಮುಂದೆ ಈಜಿ ಸಿಗ್ತೈತೆ. ನೋಡಿರಿ ಈ 3 ಕೂಡಿಸಿ ನಾನು ಏನು ಮಾಡಿದೆ ಒಂದು ಗುಂಪಿನ ಹಾಕಿ ಇಟ್ಬಿಟ್ಟೆ. ಈ ರೀತಿ ಬ್ಲೌಸ್ ಕಟ್ ಮಾಡೋದು ನೋಡಿರಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ. ಏನಾದರೂ ತಿಳಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್. ಈ ಬ್ಲೌಸಿನ ಸ್ಟಿಚಿಂಗ್ ವಿಡಿಯೋ ನಾನು ಹಾಕ್ತೀನಿ ರೀ.